ಕಾಣ್ತೀಯ ಅಲ್ಲಿ ಮುತ್ತಮ್ಮ ಪ್ರತಿ ಸಾರಿ ಮುತ್ತಮ್ಮ ಅವ ನೋಡಿದಾಗ್ಲೂ ಮೊದಲನೇ ಸಾರಿ ನೋಡಿದಷ್ಟೇ ಖುಷಿ ಪಡ್ತೀಯ. ಇಲ್ಲೇ ನಿಂತ್ಕೊಂಡು ಕನ್ಸು ಕಾಣ್ತೀಯ, ಇಲ್ಲಿ ಊಟ ತಗೊಂಡು ಕೊಡ್ತೀಯಾ? ನನಗೆ ಊಟ ತಗೊಂಡು ಹೋಗಕ್ಕೆ ನಾಚಿಕೆ ಆಗ್ತದೆ. ನೀನ್ ಇಲ್ಲೇ ನಿಂತಿದ್ರೆ ಊಟ ತಣ್ಣಗಾಗೋಗುತ್ತೆ. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನ್ ವಿಷಯ ಮಮತಾ, ನಿನಗೇನಾದ್ರೂ ಗೊತ್ತಾ? ನನಗೇನು ಗೊತ್ತಿಲ್ಲ ಮಾವ, ಇವಳನ್ನೇ ಕೇಳಿ. ಬಾ ಬಿಳ್ಳಿ, ನೀವೇ ಏನು ಅಂತ ಕೇಳಿ. ಏನಿದು ಬೆಳ್ಳಿ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ ಮಾವ? ನನ್ ಮನ್ಸಲ್ಲಿ ಅನ್ಕೊಂಡಿದ್ ನಿನ್ಗೆ ಹೇಗೆ ತಲುಪ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಬಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿ ಬಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ಮನ್ಸಲ್ಲಿ ಅನ್ಕೊಂಡಿದ್ರ ಮಾವ? ತುಂಬಾ ದಿನದಿಂದ ಮೀನೂಟ ಮಾಡ್ಬೇಕು ಅನ್ಸ್ತಿತ್ತು. ಬೆಳ್ಳಿ ಮಾಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡೆ. ನೀನ್ ನೋಡಿದ್ರೆ ಇವತ್ತೇ ಪ್ರತ್ಯಕ್ಷ ಆಗಿದೆಯಲ್ಲ. ಒಟ್ನಲ್ಲಿ ನನ್ನ ಮನ್ಸಲ್ಲಿ ಏನು ಅನ್ಕೊಂಡ್ರು ನಿನ್ಗೆ ತಲುಪುತ್ತೆ ಅನ್ನೋದು ನನಗೆ ಈಗ ಗೊತ್ತಾಯ್ತು. ಸರಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ, ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ ಮಾವ, ನೀವು ಊಟ ಮಾಡಿ, ನಾನು ಮಮತಾ ಆಮೇಲೆ ತಿಂತೀವಿ. ಸರಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಮಾವ ನೀನು ಗಮ್ ಅಂತಿದೆ ಬೆಳ್ಳಿ. ನಿನ್ ಕೈ ರುಚಿ ತಿಂದು ತುಂಬಾ ದಿವಸ ಆಗಿತ್ತು.
ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾವ ಊಟ ಮಾಡಿದೆ ಹಾಗೆ ಹೋಗ್ಬೇಡಿ ಮಾವ. ಸರ್ ಊಟ ಮಾಡಿದ್ಮೇಲೆ ನಿಮ್ಮ ಹತ್ರ ಮಾತಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ಕಾಯ್ಬೋದಾ? ಆಗಲ್ಲಮ್ಮ, ನಾನು ಈಗಲೇ ಮಾತಾಡಬೇಕು. ಮುತ್ತು ಅವರೇ, ಒಂದು ನಿಮಿಷ ಈ ಕಡೆ ಬರ್ತೀರಾ? ಬೆಳ್ಳಿ ನೀರು ಕೊಡು. ಏನು ವಿಷಯ ಹೇಳಿ ಸರ್. ಮುತ್ತು ಅವರೇ, ರೈಸ್ ಮಿಲ್ಲು ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆಲ್ಲ ಇವತ್ತು ಸಂಬಳ ಕೊಟ್ಟಿದ್ದೀರಾ, ಹೌದಾ? ಹೌದು. ನೋಡಿ, ನೀವು ಕೊಟ್ಟಿರುವಷ್ಟು ಹಣ ಫೋಟೋ ನೋಟು ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲ ಸರ್, ನಮ್ಮ ಉತ್ತಮ ಆ ಥರ ಎಲ್ಲ ತಪ್ಪು ಮಾಡೋರಲ್ಲ. ನಿಮಗೆ ಯಾರೋ ತಪ್ಪು ಮಾತಾಡ್ಬೇಕಾದ್ರೆ ಮಧ್ಯೆ ಬಾಯಿ ಹಾಕ್ಬಾರ್ದಮ್ಮ. ಬೆಳ್ಳಿ, ನಾನು ಮಾತಾಡ್ತೀನಿ, ಸುಮ್ಮನೆ ಇರು. ಗಂಗಾಧರ್, ಕೆಲ್ಸಗಾರರು ಕೊಟ್ಟಿರೋ ಸಂಬಳದಲ್ಲಿ ಕೋಟಾ ನೋಟಿದೆ ಅಂತ ಹೇಳ್ತಿದ್ದಾರೆ. ಆ ದುಡ್ಡು ನಿಮ್ಗೆ ಯಾರು ಕೊಟ್ಟಿದ್ದು? ಸರ್, ದುಡ್ಡು ಕೊಟ್ಟಿದ್ದು ನೀವೇ ಅಲ್ವಾ ಸರ್? ಸರ್, ಅದ್ರಲ್ಲಿ ಕೋಟಾ ನೇಟ್ ಹೇಗೆ ಬಂತು ಅಂತ ಗೊತ್ತಿಲ್ಲ ಸರ್, ಬಟ್ ಎಲ್ಲ ನೋಟನ್ನು ಬ್ಯಾಂಕಿಂದ ತರಿಸಿದ್ದು. ನಿಮ್ಮೆಲ್ಲರೂ ಸುಮ್ಮನೆ ಬಂದು ವಿಚಾರಿಸೋಕೆ ನಮ್ಮ ತಲೆ ಕೆಟ್ಟಿದೆ ಅಂದ್ಕೊಂಡ್ರಾ? ಸರ್, ಮುತ್ತು ಸರ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅನಿಸುತ್ತೆ. ನೋಡಿ, ನೀವೇನೇ ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಸರ್, ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡಿಪಡಿಸ್ತಾ ನಮ್ಮ ಜೊತೆಲಿ ಬಂದರೆ ತುಂಬ ಒಳ್ಳೆಯದು. ಸರ್, ನಾನು ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ. ಸರ್, ಫಸ್ಟು ನೀವು ಸ್ಟೇಷನ್ಗೆ ಬನ್ನಿ, ನಾವೇ ನಿಮಗೆ ಫೋನ್ ಮಾಡಿಕೊಡ್ತೀವಿ. ನೀವೇನೇ ಡಿಸ್ಕಸ್ ಮಾಡೋದಿದ್ರು ಅಲ್ಲೇ ಮಾಡಿ. ಅದಕ್ಕೆ ಮೊದಲೇ ನಿಮ್ಮ ಫೋನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ. ಒಂದು ನಿಮಿಷ ನಿಂತ್ಕೊಳ್ರಿ. ಯಾರ್ರಿ ನೀವು? ಎಲ್ಲಿಗೆ ಹೋಗ್ತಿದ್ದೀರಾ? ಸರ್, ಮುತ್ತು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲೇನು ನಡೀತಾ ಇದೆ? ಕೋಟಾ ನೋಟು ವಿಚಾರವಾಗಿ ಮುತ್ತು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಸರ್, ಅವ್ರು ತುಂಬ ಒಳ್ಳೆ ವ್ಯಕ್ತಿ ಸರ್. ಏನು ಆರೋಪ ಮಾಡ್ತಾ ಇದ್ದೀರಾ ನೀವು? ತುಂಬ ಒಳ್ಳೆಯವ್ರವ್ರಿ, ಈಗಿನ ಕಾಲದಲ್ಲಿ ಕೆಟ್ಟವರಾಗೋದು. ನಡೀರಿ. ಸರ್, ಒಂದು ಮುಖ್ಯವಾದ ವಿಚಾರ ಅವ್ರ ಹತ್ರ ಮಾತಾಡೋದಿದೆ, ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಏಯ್, ನಿಂತ್ಕೊಳ್ಳೋ. ವಿಚಾರಣೆ ನಡಿಬೇಕಾದ್ರೆ ಯಾರನ್ನೂ ಬಿಡಂಗಿಲ್ಲ, ಗೊತ್ತಿಲ್ವಾ? ಸರ್, ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಸರ್, ಅವ್ರ ಹತ್ರ ಮಾತಾಡೋದಿದೆ, ಪ್ಲೀಸ್. ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು ಅಷ್ಟೇ. ಏನೇ ಇದ್ರು ಸ್ಟೇಷನ್ ಬಂದು ಮಾತಾಡಿ. ಸರ್, ತುಂಬ ಮುಖ್ಯವಾದ ವಿಚಾರ ಸರ್, ನೀವು ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? 5 ಮಿನಿಟ್ಸ್ ಅಷ್ಟೇ ಸರ್. ಬಟ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ನಡಿ ಇಲ್ಲಿಂದ. ಸರ್, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಮಾತಾಡಕ್ಕೆ ಬರಲ್ವಾ ನಿಮಗೆ? ಯಾರ ಹತ್ರ ಮಾತಾಡ್ತೆ? ಬಾಯ ಮುಚ್ಚ ಹೋಗ. ಮುತ್ತು ಅವರೇ, ನಿಮ್ಮಿಂದ ತುಂಬ ಲೇಟ್ ಆಗ್ತಾ ಇದೆ. ನೀವು ಬೇಗ ಬಂದಷ್ಟು ನಿಮಗೆ ಒಳ್ಳೇದು. ಸರ್, ನೀವು ತುಂಬ ದುಡ್ತಿದ್ದೀರಾ ಅನ್ಸುತ್ತೆ ಸರ್. ನೋಡಿ, ಜಾಸ್ತಿ ಮಾತಾಡಿದ್ರೆ ನಿಮ್ಮೊಂದು ಒಳಗಡೆ ಹಾಕ್ಬೇಕಾಗತ್ತಾ? ನಿಜ ಹೇಳ್ಬೇಕಂದ್ರೆ ನೀವೇ ಎರಡನೇ ಅಕ್ಯೂಸು. ಫ್ರೀ ಕಾನ್ಸ್ಟೇಬಲ್, ಇವ್ರನ್ನೂ ಅರೆಸ್ಟ್ ಮಾಡ್ರಿ. ಸರ್, ಅವ್ರನ್ನ ನಾನು ತುಂಬ ವರ್ಷದಿಂದ ನೋಡಿದ್ದೀನಿ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಅವ್ರನ್ನೇನು ಅರೆಸ್ಟ್ ಮಾಡಬೇಡಿ, ನಾನೇ ಬರ್ತೀನಿ. ಸರ್, ನಿಮ್ಮ ಕೈ ಹೋಗಿ ಕೇಳ್ಕೊತೇನೆ ಸರ್, ದಯವಿಟ್ಟು ಮುದ್ದು ಮಾವನ ಅರೆಸ್ಟ್ ಮಾಡಬೇಡಿ. ನೋಡಿ ಮೇಡಮ್, ಅವ್ರು ತಪ್ಪು ಮಾಡಿದಾರೋ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಮುತ್ತು ಸರ್, ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಂದ್ರೆ ನಾವೇ ಕರ್ಕೊಂಡು ಬಂದು ನಿಮ್ಮ ಮನೆ ಹತ್ರ ಬಿಡ್ತೀವಿ. ಪ್ಲೀಸ್ ಬನ್ನಿ. ಮುದ್ದು ಮಾವ, ನಮ್ಮ ಇನ್ವೆಸ್ಟಿಗೇಷನ್ಗೆ ಯಾರು ಅಡ್ಡಿಪಡಿಸಿದ್ರೆ ನಾವು ಸುಮ್ಮನೆ ಇರಲ್ಲ. ಮುತ್ತು ಅವರೇ, ನೀವಾದರೂ ಹೇಳಿ ಹುಡುಗಿಗೆ. ಬೆಳ್ಳಿ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನೀನು ಯಾಕೆ ಹೇಳ್ತಾ ಇದೆಯಾ? ಸ್ಟೇಷನ್ಗೆ ಹೋಗಿ ವಾಪಸ್ ಬರ್ತೀನಿ. ಮಮತಾ, ಬೆಳ್ಳಿನ ಕರ್ಕೊಂಡು ಮನೆಗೆ ಹೋಗು.
ನಡೀರಿ ಸರ್. ಬನ್ನಿ. ಏನೂ ಆಗಲ್ಲ, ಸ್ವಲ್ಪ ಸಮಾಧಾನವಾಗಿರು. ಸರ್ ನಿಮ್ಮ ಕೈ ಕೇಳ್ಕೊತೀನಿ ಸರ್, ಮುದ್ದು ಮಾವನ ಏ ಕಾನ್ಸ್ಟೇಬಲ್, ಕರ್ಕೊಂಡ ಗಾಡಿ ಕೊಂಡ್ರಿಸ್ರಿ ಸರ್. ನಡ್ರಿ ಸರ್, ನೀವು ಬಿಳಿ ಗಾಡಿ ತೆಗಿಯೋ. ಬಿಳಿ ಹಂಗೆ ಕರ್ಕೊಂಡು ಹೊಟ್ಟೋದ್ರು ಮಮತಾ. ಅವ್ರು ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಇನ್ಸ್ಪೆಕ್ಟ್ರೆ, ನೀವೀಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿರಲ್ಲ, ಅವನ್ನ ಹಾಗೆ ಕರ್ಕೊಂಡು ಬಂದ್ರೋ ಇಲ್ಲ ಯಾರು ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡ್ಬಂದ್ರು? ಅಮ್ಮ, ಅಣ್ಣ ಅಲ್ಲೇ ಇದ್ದಾನೆ. ಚಿಕ್ಕಮ್ಮ. ಮುತ್ತು, ನಿನ್ಗೇನು ಆಗಿಲ್ಲಲ್ಲ? ನೀನು ಆರಾಮಾಗಿದ್ಯಾ ತಾನೇ? ನನಗೇನು ಆಗಿಲ್ಲ ಚಿಕ್ಕಮ್ಮ, ನೀವು ಯೋಚನೆ ಮಾಡಬೇಡಿ. ಅಲ್ಲಿ ನಿಂತಿದ್ದಾನಲ್ಲ, ಅವನು ನನ್ನ ಮಗ ಮುತ್ತುರಾಜ್. ಅವನನ್ನ ಕಂಡ್ರೆ ಸಾವಿರಾರು ಜನ ಕೈ ಮುಗಿದು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಇಡೀ ಊರು ಜನ ಅವನನ್ನು ಪ್ರೀತಿ ಮಾಡ್ತಾರೆ. 10 ಹಳ್ಳಿಗೂ ನ್ಯಾಯ ಹೇಳ್ತಾನೆ. ಅಂಥವನ್ನ ತಪ್ಪು ಮಾಡಿದಾನೆ ಅಂತ ಹೇಗೆ ತೀರ್ಮಾನ ಮಾಡಿದ್ರಿ? ನೋಡಿ ಅಮ್ಮ, ನಿಮ್ಮ ಮಗ ಯಾರು ಏನು ಅಂತ ಗೊತ್ತಿದ್ದೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಾನೆ. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕಲ್ಲ, ಅದಕ್ಕೇನೆ ನಿಮ್ಮ ಮಗನೂ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಕಾರಣ ಕೇಳಬಹುದಾ? ರೈಸ್ ಮಿಲ್ಲು, ಇಟ್ಕೆ ಫ್ಯಾಕ್ಟ್ರಿ, ಫಾರ್ಮ್ ಹೌಸಲ್ಲಿ ಕೆಲಸ ಮಾಡೋ ಕೆಲಸಗಾರರಿಗೆಲ್ಲ ನಿಮ್ಮ ಮಗ ಸಂಬಳ ಕೊಟ್ಟಿದ್ದಾರೆ. ಅಸಲಿ ನೋಟು ಫೋಟೋ ನೋಟ್ ಹೇಗಾಯಿತು? ಸರ್, ಸಂಬಳ ಕೊಡೋದು ಮ್ಯಾನೇಜರು, ನಮ್ಮ ಅಣ್ಣ ಅಲ್ಲ. ನೀವು ಆ ಮ್ಯಾನೇಜರನ್ನು ಅರೆಸ್ಟ್ ಮಾಡಿ, ನಮ್ಮ ಅಣ್ಣನ ಯಾಕೆ ಮಾಡಿದ್ದೀರಾ? ಸಂಬಳ ಹಂಚೋಕ್ಕೆ ಮುತ್ತು ಅವರೇ ಹಣ ಕೊಟ್ಟಿದ್ದಾರೆ ಅಂತ ನಿಮ್ಮ ಮ್ಯಾನೇಜರ್ ಹೇಳಿದ್ದಾಯಿತು. ಅವ್ರು ಹಣ ಕೊಟ್ಟಿರೋ ಕಡೆ ಎಲ್ಲ ಚೆಕ್ ಮಾಡಿ ನೋಡಿದ ಮೇಲೆ ಅವ್ರು ಕೊಟ್ಟಿರೋದೆಲ್ಲ ಕೋಟಾ ನೋಟು ಅಂತ ನಮಗೆ ಕನ್ಫರ್ಮ್ ಆಯಿತು. ಕೋಟಾ ನೋಟ? ಹೌದು. ಅದಕ್ಕೆ ಮುತ್ತು ಅವ್ರನ್ನ ಅಪರಾಧಿ ಎಲ್ಲ ಆರೋಪಿ ಅಂತ ಕರ್ಕೊಂಡು ಬಂದಿದ್ದೀವಿ. 10-15 ತಲೆಮಾರಿಗಾಗುವಷ್ಟು ಆಸ್ತಿಗೆ ವಾರಸುದಾರ ನನ್ನ ಮಗ ಮುತ್ತುರಾಜ್. ಅಂಥದ್ರಲ್ಲಿ ಅವನು ಯಾಕ್ರಿ ಈ ರೀತಿ ತಪ್ಪು ಮಾಡ್ತಾನೆ? ನೀವು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ರೆ ಅವನು ಸ್ಟೇಷನ್ಗೆ ಬರೋ ಅಗತ್ಯ ಇರಲಿಲ್ಲ. ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅಲ್ಲಿವರೆಗೂ ಟೈಮ್ ಬೇಕು ಸರ್. ನನಗೆ ನನ್ನ ಮಗ ಮುಖ್ಯ. ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋವರೆಗೂ ನಾನು ಇಲ್ಲೇ ಅವನ ಜೊತೆಯಲ್ಲೇ ಇರ್ತೀನಿ.
ಮುತ್ತು, ನಿನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ. ನನ್ನ ಹೃದಯನೇ ನಿಂತೋಗೋಗಾಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಈ ನಿನ್ನ ಚಿಕ್ಕಮ್ಮ ಎಲ್ಲ ವ್ಯವಸ್ಥೆ ಮಾಡ್ತಾಳೆ. ಚಿಕ್ಕಮ್ಮ, ನನ್ನ ವಿಚಾರ ಬಿಡಿ. ನೀವು ಈ ರೀತಿ ನೊಂದ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದನ್ನು ನೋಡೋ ಶಕ್ತಿ ನನಗಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ರಿಲೀಸ್ ಆಗಿ ಬರ್ತೀನಿ. ನೀನು ಸ್ಟೇಷನ್ನಲ್ಲಿ ಇದೀಯಾ, ನನ್ನ ಸಮಾಧಾನವಾಗಿರು ಅಂತ ಹೇಳ್ತೀಯಾ? ಇಲ್ಲ, ನಾನು ನಿನ್ನ ಇಲ್ಲಿಂದ ಬಿಡಿಸ್ಕೊಂಡೇ ಹೋಗೋದು. ನೋಡಿ ಮೇಡಮ್, ಇದು ನಾರ್ಮಲ್ ಕೇಸ್ ಥರ ಅಲ್ಲ, ಓಟರ್ನೆಟ್ ಕೇಸು. ಇದಕ್ಕೆ ಶಿಕ್ಷೆ ಜಾಸ್ತಿ ಆಗುತ್ತೆ, ಬೇಲ್ ಸಿಗೋದು ಕಷ್ಟ. ನೀವು ಬೇಲ್ಗೆ ಇವತ್ತೇ ಅರೇಂಜ್ ಮಾಡಬೇಕಾಗತ್ತೆ. ನಾಳೆ ನಾಳಿದ್ದು ಕೋರ್ಟ್ ರಜಾ. ಆಮೇಲೆ ನಾವು ಮುತ್ತು ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಬೇಲ್ ತಂದು ಅವ್ರನ್ನ ಬಿಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿವರೆಗೂ ಮುತ್ತು ಅವರು ಸ್ಟೇಷನಲ್ಲೇ ಇರಬೇಕಾಗತ್ತೆ. ಅಂದ್ರೆ ಮುತ್ತು ಇಲ್ಲೇ ಇರ್ಬೇಕಾಗತ್ತಾ? ಚಿಕ್ಕಮ್ಮ, 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 ಏನಾಗ್ತಿದೆ? ಭೈರ, ನನ್ನ ಬಿಡಿಸ್ಬೇಕು. ಅಯ್ಯೋ ಚಿಕ್ಕಮ್ಮ, ಬೇಡ, ನೀರು ತಗೊಂಡ್ ಬಾ. ಚಿಕ್ಕಮ್ಮ, ಚಿಕ್ಕಮ್ಮ, ಮಾತಾಡಿ ಚಿಕ್ಕಮ್ಮ. ಇಟ್ಕೊಳ್ಳು ಚಿಕ್ಕಮ್ಮ, ನೀರು ಕುಡೀರಿ. ಸರ್, ನಿಮ್ ಕೈ ಮುಗಿತೀನಿ. ನನ್ನ ಮಗನ ಬದಲು ನನ್ನ ಜೈಲಿಗಾಗಿ. ಚಿಕ್ಕಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಮುತ್ತು, ನಿಂಗೇನು ಆಗ್ಬಾರ್ದು. ಮುತ್ತು, ನಿಂಗೇನು ಆಗ್ಬಾರ್ದು. ನಿನಗೇನಾದ್ರೂ ನಾನಿರಲ್ಲ, ಸತ್ತೋಗ್ತೀನಿ. ಚಿಕ್ಕಮ್ಮ, ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ. ನೀವೇ ನನ್ನ ಶಕ್ತಿ ಚಿಕ್ಕಮ್ಮ. ನೀವೇ ಧೈರ್ಯ ಕಳ್ಕೊಂಡ್ರೆ ನಾನೇನ್ ಮಾಡ್ಬೇಕು ಹೇಳಿ? ಇಲ್ಲಿ ನೋಡಿ ಚಿಕ್ಕಮ್ಮ, ನಾನು ನೋಡಿ ಚಿಕ್ಕಮ್ಮ, ಇಲ್ಲಿ ನೋಡಿ, ಲಾಯರ್ ಬರ್ತಾರೆ ಚಿಕ್ಕಮ್ಮ. ನಾನು ಆದಷ್ಟು ಬೇಗ ಹೊರಗೆ ಬರ್ತೀನಿ. ನಾನು ತಪ್ಪು ಮಾಡಿಲ್ಲ ಚಿಕ್ಕಮ್ಮ. ನೀವು ಅಳ್ಬೇಡಿ ಚಿಕ್ಕಮ್ಮ. ನನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಮುತ್ತು. ನಾನು ಬದುಕಿರ್ಬಾರ್ದು ಚಿಕ್ಕಮ್ಮ. ನಾನು ಸತ್ತೋಗ್ಬೇಕು ಮುತ್ತು. ಚಿಕ್ಕಮ್ಮ, ಲಾಯರ್ ಬರ್ತಾರೆ ಚಿಕ್ಕಮ್ಮ. ಅಲ್ಲಿವರೆಗೂ ಸ್ವಲ್ಪ ಧೈರ್ಯವಾಗಿರಿ ನೀವು. ಅಳ್ಬೇಡಿ ಚಿಕ್ಕಮ್ಮ. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ